ಮನೆಗೆ ಓದಲು ಬರುವ ತಂಗಿಯ ಗೆಳತಿಯನ್ನು ಬುಟ್ಟಿಗೆ ಹಾಕಿಕೊಂಡ ಕತೆ. ಗೀತಾ ಒಂದು ಕಾಲೇಜಿನಲ್ಲಿ ಡಿಗ್ರಿ ಓದುತ್ತಿದ್ದಾಳೆ. ಅವಳಿಗೆ 20 ವರುಷ. ಅವಳಿಗೊಬ್ಬಳು ಕ್ಲೋಸ್ ಫ್ರೆಂಡ್ ಇದ್ದಾಳೆ. ಅವಳ ಹೆಸರೇ ಮಾಯಾ. ಅವಳು ತುಂಬಾ ಸುಂದರವಾಗಿ ಗುಲಾಬಿ ಹೂವಿನ ಹಾಗೆ ಇದ್ದಾಳೆ. ಅವಳ ಸುಂದರ ಮುಖ ಎಲ್ಲರನ್ನೂ ಸೆಳೆಯುತ್ತದೆ. ಅವಳೊಮ್ಮೆ ನಕ್ಕರೆ ಮುತ್ತು ಉದುರಿದ ಹಾಗೆ ಅನ್ನಿಸುತ್ತದೆ. ತುಂಬಾ ನಾಜೂಕು ಮೈಕಟ್ಟು, ತೆಳ್ಳಗಿನ ಸುಂದರಿ. ಸ್ವಲ್ಪ ಎತ್ತರ ಕಡಿಮೆಯಾದರೂ ನೋಡಲು ತುಂಬಾ ಮುದ್ದಾಗಿ ಕಾಣಿಸುತ್ತಾಳೆ. ಅವಳ ಕಾಲೇಜಿನಲ್ಲಿ ಅವಳ ಮೇಲೆ ಕಣ್ಣು ಹಾಕದವರು ತುಂಬಾ ಕಡಿಮೆ. ಆದರೆ ಮಾಯಾ ಯಾರ ಕಡೆಗೂ ಹೆಚ್ಚು ಗಮನ ಕೊಡದೆ ತನ್ನ ಪಾಡಿಗೆ ತಾನಿರುತ್ತಾಳೆ. ಹಾಗಾಗಿ ಯಾರೂ ಅವಳನ್ನು ಮಾತನಾಡಿಸಲು ಹೋಗುತ್ತಿರಲಿಲ್ಲ. ಮಾಯಾ ಆಗಾಗ ಅವಳ ಗೆಳತಿ ಗೀತಾಳ ಮನೆಗೆ ಹೋಗಿ ಬರುತ್ತಿರುತ್ತಾಳೆ. ಗೀತಳಿಗೆ ಒಬ್ಬ ಅಣ್ಣ ಇದ್ದಾನೆ. ಅವನ ಹೆಸರು ಆಕಾಶ್. ಅವನು ಕೂಡ ನೋಡೋಕೆ ಚೆನ್ನಾಗಿದ್ದಾನೆ. ಒಳ್ಳೆಯ ಕಟ್ಟುಮಸ್ತಾದ ದೇಹ ಅವನದ್ದು. ಅವನು ಡಿಗ್ರಿ ಮುಗಿಸಿ ಕೆಲಸ ಹುಡುಕುತ್ತಿದ್ದಾನೆ. ಮಾಯಾ ಆಗಾಗ ಗೀತಳನ್ನು ಮೀಟ್ ಮಾಡಲು ಅವರ ಮನೆಗೆ ಬರುತ್ತಿದ್ದುದರಿಂದ ಅವನಿಗೂ ಕೂಡ ಮಾಯಾಳ ಪರಿಚಯವಾಗಿ ಸ್ವಲ್ಪ ಸಲುಗೆ ಬಂದಿತ್ತು. ಆಕಾಶ್ ಆಗಾಗ ಮಾಯಾಳ ಅಂದವನ್ನು ಗಮನಿಸುತ್ತಾ ಸಂತೋಷ ಪಡುತ್ತಿದ್ದ. ಅದರಿಂದ ಅವಳು ತಮ್ಮ ಮನೆಗೆ ಬಂದಾಗಲೆಲ್ಲ ಏನಾದರೊಂದು ವಿಷಯ ತೆಗೆದುಕೊಂಡು ಅವಳನ್ನು ಮಾತಿಗೆ ಎಳೆಯುತ್ತಿದ್ದನು. ಅವಳ ಸೌಂದರ್ಯ ಅವನನ್ನು ಕೆರಳಿಸುತ್ತಿತ್ತು. ಅಷ್ಟೇ ಅಲ್ಲದೆ ಆಕಾಶ್ ಮೊದಲಿನಿಂದಲೂ ಸ್ವಲ್ಪ ಜಾಸ್ತಿಯಾಗಿ ತುಂಟತನವನ್ನು ತೋರಿಸುತ್ತಿದ್ದ. ತನ್ನ ಫೋನ್ ಅಲ್ಲಿ ಆ ವಿಡಿಯೋಗಳನ್ನು ಕದ್ದುಮುಚ್ಚಿ ಆಗಾಗ ನೋಡುತ್ತಿದ್ದನು. ತಾನು ಮಾಯಾಳ ಜೊತೆ ರೊಮ್ಯಾಂಟಿಕ್ ಆಗಿ ಇರುವ ಹಾಗೆ ಕಲ್ಪಿಸಿಕೊಂಡು ಖುಷಿಪಡುತ್ತಿದ್ದನು. ಒಂದು ದಿನ ಆಕಾಶ್ನ ಮನೆಯವರೆಲ್ಲರೂ ಪಕ್ಕದ ಹಳ್ಳಿಯ ಕಾರ್ಯಕ್ರಮವೊಂದಕ್ಕೆ ಹೋಗಿದ್ದರು. ಆಕಾಶ್ ಒಬ್ಬನೇ ಮನೆಯಲ್ಲಿದ್ದ. ಮನೆಯಲ್ಲಿ ಯಾರೂ ಇಲ್ಲವಾದುದರಿಂದ ಆಕಾಶ್ ಒಬ್ಬನೇ ಧೈರ್ಯವಾಗಿ ರೂಮಿನಲ್ಲಿ ಕುಳಿತು ತನ್ನ ಮೊಬೈಲ್ ಅಲ್ಲಿ ಆ ವಿಡಿಯೋಗಳನ್ನು ನೋಡುತ್ತಿದ್ದ. ಅದೇ ಸಮಯಕ್ಕೆ ಮಾಯಾ ಅವರ ಮನೆಗೆ ಬಂದಳು. ಆ ದಿನ ಮಾಯಾಳ ಹುಟ್ಟಿದ ದಿನ. ತನ್ನ ಗೆಳತಿಯ ಮನೆಗೆ ಸ್ವೀಟ್ ತೆಗೆದುಕೊಂಡು ಮಾಯಾ ಬಂದಿದ್ದಳು. ಯಾವಾಗಲೂ ಬರುವ ಸಲುಗೆಯಲ್ಲಿ ನೇರವಾಗಿ ಮನೆಯೊಳಕ್ಕೆ ಬಂದಳು. ಯಾರೂ ಕಾಣಿಸದಿದ್ದಾಗ ನೇರ ಆಕಾಶನ ರೂಮಿಗೆ ಬಂದಳು. ಆಕಾಶ್ ಏನು ಮಾಡುತ್ತಿರಬಹುದು ಅಂತ ನೋಡೋಕೆ ಸೈಲೆಂಟ್ ಆಗಿ ಸದ್ದು ಮಾಡದೆ ರೂಮಿನೊಳಕ್ಕೆ ಬಂದಿದ್ದಳು. ಆಕಾಶ್ ಆ ವಿಡಿಯೋಗಳನ್ನು ನೋಡುತ್ತಿರುವುದು ಅವಳಿಗೆ ಕಾಣಿಸಿತು. ಸಡ್ಡು ಮಾಡದೆ ಸ್ವಲ್ಪ ಹೊತ್ತು ನೋಡುತ್ತಾ ನಿಂತಳು. ಅವಳಿಗೆ ನಾಚಿಕೆಯಾಯಿತು. ಆಕಾಶ್ ಅವಳು ಬಂದದ್ದನ್ನು ಗಮನಿಸಲಿಲ್ಲ. ಮಾಯಾ ತನಗೆ ಏನೂ ತಿಳಿಯಲಿಲ್ಲ ಅನ್ನುವ ಹಾಗೆ ಅವನ ಮುಂದೆ ಬಂದಳು. ಮನೆಯಲ್ಲಿ ಯಾರೂ ಇಲ್ವಾ? ಮನೆಯೆಲ್ಲ ತುಂಬಾ ಸೈಲೆಂಟ್ ಆಗಿದೆ ಅಂತ ಆಕಾಶ್ ನನ್ನ ಕೇಳಿದಳು. ಹೌದು, ಎಲ್ಲರೂ ಹೊರಗಡೆ ಹೋಗಿದ್ದಾರೆ. ಏನ್ ವಿಶೇಷ ಅಂತ ಕೇಳಿದನು. ಇವತ್ತು ನನ್ನ ಬರ್ತ್ಡೇ, ಸ್ವೀಟ್ ತಗೋ ಅಂದಳು. ಆಕಾಶ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಂದ. ಥ್ಯಾಂಕ್ ಯು ಅಂತ ಒಂದು ಸ್ಮೈಲ್ ಕೊಟ್ಟಳು. ಇಲ್ಲೇ ಕುಳಿತುಕೊಂಡಿರು ಅಂತ ಹೇಳಿ ಆಕಾಶ್ ಅಡುಗೆ ಮನೆಯೊಳಕ್ಕೆ ಹೋದನು. ಮಾಯಾ ಸೋಫಾ ಮೇಲೆ ಹೋಗಿ ಕುಳಿತಳು. ಆಕಾಶ್ ಒಂದು ಗ್ಲಾಸ್ ಅಲ್ಲಿ ಜ್ಯೂಸು ತಂದು ಮಾಯಾಳಿಗೆ ಕೊಟ್ಟನು. ಅದನ್ನು ಕೊಡುವಾಗ ಮಾಯಾಳ ನಯವಾದ ಬೆರಳುಗಳ ಸ್ಪರ್ಶ ಆಕಾಶ್ಗೆ ಖುಷಿ ಕೊಟ್ಟಿತು. ಮಾಯಾ ಜ್ಯೂಸು ಕುಡಿಯುತ್ತಾ ಅವನನ್ನೇ ನೋಡುತ್ತಾ ಕುಳಿತಿದ್ದಳು. ಇವನಿಗೆ ಇಂಥ ವಿಡಿಯೋಗಳನ್ನು ನೋಡುವ ಕೆಟ್ಟ ಅಭ್ಯಾಸ ಎಲ್ಲ ಇದೆಯಾ ಅಂತ ಅವಳ ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಿದ್ದಳು. ಅವಳ ಹುಟ್ಟಿದ ಹಬ್ಬವಾದ್ದರಿಂದ ಮಾಯಾ ಲಂಗ ಧಾವಣಿ ಧರಿಸಿದ್ದಳು. ಆ ಡ್ರೆಸ್ ಅಲ್ಲಿ ಅವಳು ಅಪ್ಸರೆಯಂತೆ ಕಾಣಿಸುತ್ತಿದ್ದಳು. ಆಕಾಶ್ ಅವಳ ಸೌಂದರ್ಯವನ್ನು ನೋಡುತ್ತಾ ಕುಳಿತಿದ್ದ. ಅವನು ಅವಳನ್ನು ದಿಟ್ಟಿಸಿ ನೋಡುತ್ತಿರುವುದು ಮಾಯಾಳಿಗೆ ಗೊತ್ತಾಯಿತು. ಇವನೇನು ಇವತ್ತು ಹೊಸ ರೀತಿಯಲ್ಲಿ ವರ್ತಿಸುತ್ತಿದ್ದಾನೆ ಅಂತ ಮನಸ್ಸಲ್ಲೇ ಅಂದುಕೊಳ್ಳುತ್ತಿದ್ದಳು. ಸರಿ, ನಾನು ಮನೆಗೆ ಹೊರಡುತ್ತೇನೆ ಅಂತ ಎದ್ದು ನಿಂತಳು. ಯಾಕೆ, ಇನ್ನು ಸ್ವಲ್ಪ ಹೊತ್ತು ಇಲ್ಲೇ ಇರು. ನನಗೆ ಕಂಪನಿ ಕೊಟ್ಟ ಹಾಗೆ ಆಗುತ್ತೆ. ನಾನು ಕೂಡ ಒಬ್ಬನೇ ಇದ್ದೀನಲ್ಲ ಅಂತ ಆಕಾಶ್ ಹೇಳುತ್ತಾನೆ. ಇಲ್ಲ, ನಾನು ಹೋಗಬೇಕು. ನನಗೆ ಸ್ವಲ್ಪ ಕೆಲಸವಿದೆ ಅಂದಳು ಮಾಯಾ. ಇದು ಒಳ್ಳೆಯ ಅವಕಾಶ. ಇದನ್ನು ಬಿಟ್ಟರೆ ಮತ್ತೆ ಇಂತಹ ಅವಕಾಶ ಸಿಗುವುದಿಲ್ಲ ಅಂತ ಅಂದುಕೊಂಡು ಆಕಾಶ್ ಅವಳನ್ನು ಅಲ್ಲೇ ಇರಲು ಒತ್ತಾಯ ಮಾಡಿದ. ಅವಳು ಹೊರಡಲು ಮುಂದಾದಾಗ ಅವಳ ಕೈಯನ್ನು ಹಿಡಿದು ತನ್ನೆಡೆಗೆ ಎಳೆದುಕೊಂಡ. ಮಾಯಾ ಈಗ ಬಂದು ಅವನ ಎದುರುಗಡೆ ನಿಂತಿದ್ದಳು. ಒಮ್ಮೆಲೆ ತನ್ನ 2 ಕೈಗಳಿಂದ ಅವಳ ಭುಜವನ್ನು ಹಿಡಿದುಕೊಂಡು ಒಮ್ಮೆಲೆ ಅವಳ ತುಟಿಯನ್ನು ಚುಂಬಿಸಿ ಬಿಟ್ಟ. ಅನಿರೀಕ್ಷಿತವಾಗಿ ಆಕಾಶ್ ಈ ರೀತಿ ಮಾಡಿದ್ದಕ್ಕೆ ಮಾಯಾ ಕೋಪ ಮಾಡಿಕೊಂಡು, ಆಕಾಶ್, ಏನ್ ಮಾಡ್ತಾ ಇದ್ದೀಯಾ ಅಂತ ಕೂಗಿದಳು. ಆಕಾಶ್ ಅವಳ ಮಾತಿನ ಕಡೆಗೆ ಲಕ್ಷ್ಯ ವಹಿಸದೆ ಅವಳನ್ನು ಎಳೆದುಕೊಂಡು ತಬ್ಬಿಕೊಂಡ. ಅವಳು ತಪ್ಪಿಸಿಕೊಳ್ಳಲಾರದಷ್ಟು ಬಿಗಿಯಾಗಿ ತನ್ನ ಮೈಗೆ ಒತ್ತಿಕೊಂಡ. ಹಾಗೆ ಅವಳ ಹೊಟ್ಟೆಯ ಮೇಲೆಲ್ಲ ಕೈ ಆಡಿಸುತ್ತಿದ್ದ. ಮಾಯಾ ಈಗ ಅವನಿಂದ ತಪ್ಪಿಸಿಕೊಳ್ಳಲಾಗದೆ ಸ್ವಲ್ಪ ಸಂಯಮವನ್ನು ಕಳೆದುಕೊಳ್ಳುತ್ತಿದ್ದಳು. ಅವನು ಮಾಡುತ್ತಿರುವುದು ಅವಳಿಗೆ ಸ್ವಲ್ಪ ಇಷ್ಟವಾಗತೊಡಗಿತ್ತು. ಆದರೆ ತಪ್ಪು ನಡೆಯಬಾರದು ಅಂತ ಆಕಾಶ್ ನನ್ನ ಹಿಂದಕ್ಕೆ ತಳ್ಳಿದಳು. ಆದರೆ ಆಕಾಶ್ ಮಾತ್ರ ಸ್ವಲ್ಪವೂ ಹಿಂಜರಿಯದೆ ತನಗೆ ಬೇಕಾದದ್ದನ್ನು ಪಡೆಯುವ ಪ್ರಯತ್ನ ಮಾಡುತ್ತಿದ್ದನು. ಅವಳನ್ನು ಮತ್ತೆ ತನ್ನೆಡೆಗೆ ಎಳೆದುಕೊಂಡು,
ಹಾಗೆ ಅವಳನ್ನು ಬೆಡ್ ಮೇಲಕ್ಕೆ ಕರೆದುಕೊಂಡು ಹೋದನು. ಮಾಯಾ ಮಾತ್ರ ಅವನ ಕೈಗಳನ್ನು ಹಿಡಿದುಕೊಂಡು, ಪ್ಲೀಸ್ ಆಕಾಶ್, ಬೇಡ. ನನ್ನನ್ನು ಹೋಗಲು ಬಿಡು, ಅಂತ ಕೇಳಿಕೊಳ್ಳುತ್ತಿದ್ದಳು. ಆಕಾಶ್ ಅವಳ ಯಾವ ಮಾತನ್ನೂ ಕೇಳಿಸಿಕೊಳ್ಳದೆ ಅವಳ ಸೌಂದರ್ಯವನ್ನು ಕಣ್ಣು ತುಂಬಿಸಿಕೊಳ್ಳುತ್ತಿದ್ದನು. ಅವಳಿಗೆ ಸಮಾಧಾನ ಹೇಳುತ್ತಾ, ಇನ್ನೇನು ಸ್ವಲ್ಪ ಹೊತ್ತು ಅಂತ ಹೇಳುತ್ತಾ, ಅವಳನ್ನು ಬೇರೆ ಲೋಕಕ್ಕೆ ಕರೆದುಕೊಂಡು ಹೋಗಿ, ಅವಳ ಜೊತೆ ಎಲ್ಲವನ್ನೂ ಅನುಭವಿಸುತ್ತಾನೆ. ಮಾಯಾ ಮೌನವಾಗೇ ಎಲ್ಲವನ್ನೂ ಅನುಭವಿಸುತ್ತಾಳೆ. ಅವಳಿಗೂ ಮೊದಲ ಬಾರಿ ಅದರಿಂದ ಖುಷಿ ಸಿಗುತ್ತದೆ. ಆಕಾಶನ ಮುಖ ನೋಡಿ, ಈಗ ನಿನಗೆ ಸಂತೋಷನಾ ಅಂತ ನಗುತ್ತಾ ಕೇಳಿದಳು. ನಿನ್ನ ಸೌಂದರ್ಯಕ್ಕೆ ನಾನು ಗುಲಾಮನಾಗಿ ಬಿಟ್ಟಿದ್ದೇನೆ, ನಿನಗೆ ಇದು ಹೇಗೆ ಅನ್ನಿಸಿತು ಅಂತ ಅವಳನ್ನು ಕೇಳಿದನು. ಅವಳು ನಾಚುತ್ತಾ, ಒಂಥರ ಚೆನ್ನಾಗಿತ್ತು. ಇಷ್ಟು ಒಳ್ಳೆ ಹುಡುಗಿಯನ್ನ ಕೆಡಿಸಿಬಿಟ್ಟೆ ಅಂತ ಹುಸಿಕೋಪದಿಂದ ಅವನಿಗೆ ಹೊಡೆದಳು. ಒಂದು ಸತ್ಯವನ್ನು ಹೇಳುತ್ತೇನೆ ಅಂದಳು. ಆಕಾಶ್, ಏನು ಅಂತ ಆಶ್ಚರ್ಯದಿಂದ ಅವಳ ಮುಖ ನೋಡಿದನು. ನೀನು ಅವಾಗ ಆ ವಿಡಿಯೋಗಳನ್ನ ಫೋನ್ ಅಲ್ಲಿ ನೋಡುತ್ತಾ ಇದ್ದುದನ್ನು ನಾನು ನೋಡಿದ್ದೆ ಅಂದಳು. ಹೌದಾ ಅಂತ ಆಶ್ಚರ್ಯವಾಗಿ ಕೇಳಿದ. ಹೌದು, ಆದರೆ ನೀನು ನನ್ನ ಮೇಲೆ ಅದನ್ನು ಪ್ರಯೋಗ ಮಾಡ್ತೀಯಾ ಅಂತ ಮಾತ್ರ ನಾನು ಅಂದುಕೊಂಡಿರಲಿಲ್ಲ ಅಂದಳು. ಅದು ನಿನಗೆ ಇಷ್ಟ ಆಗ್ಲಿಲ್ವಾ ಅಂತ ಕೇಳಿದ. ನನಗೆ ಇಷ್ಟ ಆಗಿಲ್ಲ ಅಂತ ನಾನು ಹೇಳಿದೆನಾ ಅಂತ ತುಸು ಕೋಪದಲ್ಲಿ ಕೇಳಿದಳು. ನನಗೆ ಎಷ್ಟು ಗೊತ್ತಿತ್ತೋ ಆ ರೀತಿ ಮಾಡಿದೆ. ಈಗ ನೀನು ಒಪ್ಪಿದರೆ ಇನ್ನು ಬೇರೆ ರೀತಿಯಲ್ಲಿ ಕೂಡ ನೋಡಬಹುದು ಅಂದ. ಏನೂ ಬೇಕಾಗಿಲ್ಲ ಅಂತ ಅವನ ತಲೆಯ ಮೇಲೊಂದು ಹೊಡೆದು, ತನ್ನ ಬಟ್ಟೆಯನ್ನೆಲ್ಲ ಧರಿಸಿ ನಿಂತಳು. ಆಗ ಆಕಾಶ್, ಪ್ಲೀಸ್, ಮತ್ತೊಮ್ಮೆ ಇಂತಹ ಅವಕಾಶ ಸಿಕ್ಕರೆ ನೋಡೋಣ್ವಾ ಅಂತ ಕೇಳುತ್ತಿದ್ದ. ಅಷ್ಟರಲ್ಲಿ ಡೋರ್ ಸೌಂಡ್ ಆಯಿತು. ಉಳಿದದ್ದನ್ನು ಮುಂದಿನ ವಿಡಿಯೋದಲ್ಲಿ ಪ್ರೀತಿ ಪ್ರೇಮದಲ್ಲಿ ಮೋಸ ಹಾಗೂ ಸ್ತ್ರೀ ಪುರುಷ ವಶೀಕರಣ ಕೇವಲ ಒಂದೇ ದಿನದಲ್ಲಿ ಪರಿಹಾರ. ಹಿಂದೆ ಸಂಪರ್ಕಿಸಿ 8971832225.